ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 8,000 ಆದರೂ ನಿಮ್ಮ ಖಾತೆಗಳಿಗೆ ದುಡ್ಡು ಬರಬೇಕಾಗಿದೆ. ಹೌದು ಸ್ನೇಹಿತರೆ, ಅದರ ಪೈಕಿ 2,000 ಈಗ ಮಾತ್ರ ಜಮಾ ಆಗಿರ್ತಕ್ಕಂಥದ್ದು. ಉಳಿದಂತಹ ಕಂತುಗಳು ಯಾವಾಗಿನಿಂದ ಜಮಾ ಆಗ್ತಾ ಇದ್ದಾವೆ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸದ್ಯಕ್ಕೆ 23ನೇ ಕಂತಿನ ಹಣ ಯಾವ ಹಂತಕ್ಕೆ ಬಂದು ತಲುಪಿದೆ, ಎಷ್ಟು ಜನ ಬಾಕಿ ಉಳಿದಿದ್ದಾರೆ, ಎಷ್ಟು ಜನರಿಗೆ ದುಡ್ಡು ಜಮಾ ಆಗಿದೆ, ಇಂದು ಯಾವ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅಂದರೆ ಈಗಾಗಲೇ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿ 2 ವಾರನೇ ಆಯಿತು. ಹಾಗಾಗಿ ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿನೇ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಆದರೆ ಉಳಿದಂತಹ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಯಾವ ಜಿಲ್ಲೆಗಳಲ್ಲಿ ಈ ಫಲಾನುಭವಿಗಳು ಉಳಿದಿದ್ದಾರೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ 50,000ದಿಂದ 1,00,000ದವರೆಗೂ ಕೂಡ ದುಡ್ಡು ಇಲ್ಲಿ ಜಮಾ ಆಗ್ತಾ ಇದೆ. ಹಾಗಾದರೆ ಈ ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ನೀವು ಏನು ಮಾಡಬೇಕು, ಯಾವ ರೀತಿಯಾಗಿ 1,00,000 ರೂಪಾಯಿ ದುಡ್ಡು ನಿಮಗೆ ಜಮಾ ಆಗುತ್ತೆ, ಇದರಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ, ಅದನ್ನು ನೀವು ಮರುಪಾವತಿ ಮಾಡಬೇಕಾ, ಯಾವ ಸ್ಕೀಮ್ ಇದು, ಎಲ್ಲವನ್ನೂ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಜೊತೆಗೆ 1,22,00,000 ಮಹಿಳೆಯರಿದ್ರಿ, ಪ್ರತಿಯೊಬ್ಬರು ಕೂಡ ವಿಡಿಯೋನ ನೋಡ್ತಾ ಇದ್ದರೆ ಸೊ ತಪ್ಪದೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ 22ನೇ ಕಂತಿನ ಹಣದವರೆಗೂ ಕೂಡ ದುಡ್ಡನ್ನು ಪಡ್ಕೊಂಡಿದ್ದೀರಿ. ಅಂದರೆ 44,000 ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ. ಅದರಲ್ಲಿ ಈಗ 23ನೇ ಕಂತಿನ ಹಣ ಕೂಡ ಜಮಾ ಆಲ್ರೆಡಿ ಆಗಲಿಕ್ಕೆ ಪ್ರಾರಂಭವಾಗಿಯೇ ಈಗಾಗಲೇ ಸುಮಾರು 90 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿದೆ. ಇನ್ನು ಉಳಿದಂತಹ ಮಹಿಳೆಯರ ಖಾತೆಗಳಿಗೆ ಕೂಡ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ದೊರಕಿದ್ದು ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ. ಅಂದರೆ ಕೋಟಿಗಟ್ಟಲೆ ಫಲಾನುಭವಿಗಳಿದ್ರಿ, ನಿಮಗೆ ಒಂದೇ ಅಥವಾ 2 ದಿನದಲ್ಲಿ ಜಮಾ ಮಾಡಿ ಕ್ಲಿಯರ್ ಮಾಡುವಂಥದ್ದಲ್ಲ. ಸುಮಾರು 10ರಿಂದ 15 ದಿನ ಆದರೂ ಟೈಮ್ ಬೇಕಾಗುತ್ತೆ. ಒಂದು ಸ್ಕೀಮ್ ಅಂದರೆ 1 ತಿಂಗಳ ಹಣವನ್ನು ಕ್ಲಿಯರ್ ಮಾಡಲಿಕ್ಕೆ 10ರಿಂದ 15 ದಿನ ಆದರೂ ಟೈಮ್ ಬೇಕಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದರು. ಅದರಲ್ಲಿ ಈಗ ಸದ್ಯಕ್ಕೆ ಜಮಾ ಆಗಿರ್ತಕ್ಕಂಥದ್ದು ಹಿಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ, ಧಾರವಾಡ, ಯಾದಗಿರಿ, ಬೆಳಗಾವಿ, ವಿಜಯನಗರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಈ ಎಲ್ಲ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಬೀದರ್ಗೂ ಕೂಡ ಬಂದಿದೆ. ಆದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬಂದಿದೆ, ಓಕೆ. ಆದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಉಳಿದಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಜನರಿಗೆ ಜಮಾ ಮಾಡಿದ್ರೆ ಇಂದು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಮತ್ತು ಕೆಲವೊಂದಿಷ್ಟು ಜನರಿಗೆ ಜಮಾ ಮಾಡ್ತಾರೆ. ಹೀಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇವತ್ತು ಜಮಾ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡುವಂಥದ್ದು. ಅಂದರೆ ಒಂದೇ ದಿನದಲ್ಲಿ 1-2 ಜಿಲ್ಲೆಗಳನ್ನು ಹಿಡ್ಕೊಂಡ್ರೆ ಅದನ್ನು ಕ್ಲಿಯರ್ ಮಾಡೋದಿಲ್ಲ. ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ಮತ್ತು ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅದೇ ಜಿಲ್ಲೆಗಳಲ್ಲಿ ಕೂಡ ಜಮಾ ಮಾಡಲಾಗ್ತದೆ. ಹೀಗೆ ಒಂದು ಸುಮಾರು 10ರಿಂದ 15 ದಿನಗಳನ್ನ ಟೈಮ್ ತೆಗೆದುಕೊಂಡು ಯಾವುದೇ ತಾಂತ್ರಿಕ ದೋಷ ಅಥವಾ ಇನ್ಯಾವುದೋ ದೋಷ ಆಗದ ಹಾಗೆ ನೋಡಿಕೊಂಡು ಸರಿಯಾದ ಒಂದು ಹಂತದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸ್ನೇಹಿತರೆ, ಇದೇ ಪ್ರೊಸೆಸರು ಪ್ರತಿಯೊಂದು ಕಂತಿನಲ್ಲಿ ಪ್ರತಿಯೊಂದು ತಿಂಗಳ ಹಣದಲ್ಲಿ ನಡೆಯುವಂಥದ್ದು. ಹಾಗಾಗಿ ನೀವು ದಿಢೀರನೇ ಜಮಾ ಆಗಬೇಕು, ಸ್ಪೀಡಾಗಿ ಕ್ಲಿಯರ್ ಆಗಬೇಕು ಅಂತ ಅನ್ನೋದಾದರೆ ಆ ರೀತಿ ಇಲ್ಲ. ಸೊ ಇದು ಹಂತವಾಗಿ ಬರುವಂಥದ್ದು. ಸೊ ಅದನ್ನು ನಾವು ಹಂತವಾಗಿಯೇ ಪಡ್ಕೊಂಡ್ರೆ ಬೆಟ್ರು. ಇಲ್ಲಾಂದರೆ ತಾಂತ್ರಿಕ ದೋಷ ಆಯ್ತಪ್ಪ ಅಂತ ಅಂದ್ಕೊಳ್ಳಿ, ಆವಾಗ 5ರಿಂದ 6 ದಿನಗಳ ಕಾಲ ಮತ್ತೆ ಡಿಲೇ ಆಗುವಂತಹ ಸಾಧ್ಯತೆ. ಹಾಗಾಗಿ ಅಷ್ಟೆಲ್ಲವೂ ಬೇಡ, ಸ್ಲೋವಾಗಿಯೇ ಜಮಾ ಮಾಡಲಿ. ಆದರೆ ಪ್ರತಿಯೊಂದು ಕಂತನ್ನು ಸರಿಯಾದ ಟೈಮಿಗೆ ಬಿಡುಗಡೆ ಮಾಡಲಿ ಅಂತ ನಮ್ಮ ಮನವಿ ಸರ್ಕಾರಕ್ಕೆ ಇರುತ್ತೆ. ಹಾಗಾದರೆ ನಿಮ್ಮ ಅನಿಸಿಕೆ ಇದರ ಬಗ್ಗೆ ಏನು ಅನ್ನುವಂಥದ್ದನ್ನು ತಿಳಿಸಿ. ಇನ್ನು ಒಟ್ಟಾರೆಯಾಗಿ ಹಣಕಾಸು ಇಲಾಖೆಯಿಂದ ಬರೀ 2,500 ಕೋಟಿ ರಿಲೀಸ್ ಆಗಿಲ್ಲ, 5,000 ಕೋಟಿ ಹಣ ರಿಲೀಸ್ ಆಗಿರುವಂತಹ ಕಾರಣಕ್ಕಾಗಿ ನಿಮಗೆ 23 ಜೊತೆಗೆ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಲಿದ್ದಾರೆ. ಟೋಟಲ್ ನೀವು 2 ಕಂತುಗಳನ್ನಾದರೂ ಇದೇ ಡಿಸೆಂಬರ್ ತಿಂಗಳಲ್ಲಿ ಪಡ್ಕೊಳ್ತೀರಿ. ಇದೇ ಒಂದು 2 ದಿನಗಳಲ್ಲಿ ಈ 23ನೇ ಕಂತಿನ ಹಣ ಕ್ಲಿಯರ್ ಆದರೆ ಇನ್ನು 2 ದಿನಗಳ ನಂತರ 24ನೇ ಕಂತಿನ ಹಣ ಕೂಡ ಪ್ರಾರಂಭವಾಗುತ್ತೆ. ಸೊ ಆವಾಗ ನಿಮಗೆ ಏನಾಗುತ್ತೆ, ಮತ್ತು 2,500 ಕೋಟಿ ಫಂಡ್ ಏನಿದೆಯಲ್ಲ ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು. ಈಗ 2,500 ಕೋಟಿ ಮತ್ತು 2,500 ಕೋಟಿ ಟೋಟಲ್ ನಿಮಗೆ ಪ್ರತಿಯೊಬ್ಬ ಮಹಿಳೆಯರಿಗೆ 4,000 ದುಡ್ಡು ಜಮಾ ಆದಂಗೆ ಆಗುತ್ತೆ. ಆದರೆ ಇಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂಥ ಹಣವನ್ನು ನಾವು ನೋಡೋದಾದರೆ
ಬರೀ 23, 24ನೇ ಕಂತಿನ ಹಣ ಅಷ್ಟೇ ಅಲ್ಲ, 25, 26ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಅಂದರೆ 23ನೇ ಕಂತಂದರೆ ಆಗಸ್ಟ್ ತಿಂಗಳ ಹಣ, 24ನೇ ಕಂತಂದರೆ ಸೆಪ್ಟೆಂಬರ್ ತಿಂಗಳ ಹಣ, ಅಕ್ಟೋಬರ್ ಮತ್ತು ನವೆಂಬರು 25, 26ನೇ ಕಂತಾಗಿರುತ್ತೆ. ಹಾಗಾಗಿ ಈ ಎರಡೂ ಕಂತುಗಳನ್ನು ಕೂಡ ಮತ್ತೆ ಸರ್ಕಾರ ಕೊಡಬೇಕಾಗಿದೆ. ಇದನ್ನು ಇದೇ ಡಿಸೆಂಬರ್ನಲ್ಲಿ ಕೊಡಲಿಕ್ಕಾಗೋದಿಲ್ಲ, ಇದನ್ನು ಜನವರಿನಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾದರೆ ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ರಿ, ಈಗ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಸೊ ಮೊದಲು ನಿಮಗೆ ಈ 2 ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಇಲ್ಲಿ ಸರ್ಕಾರ ಕೊಟ್ಟಿದೆ. ಹಾಗಾಗಿ 4,000 ದುಡ್ಡನ್ನಾದರೂ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಮುಖ್ಯವಾಗಿ ಉಳಿದಿರ್ತಕ್ಕಂತಹ ಜಿಲ್ಲೆಗಳನ್ನು ನಾವು ನೋಡೋದಾದರೆ, ಬೆಳಗಾವಿಯಲ್ಲಿ ಕೂಡ ಇನ್ನೂ ಹಲವಾರು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಧಾರವಾಡ, ವಿಜಯನಗರದಲ್ಲಿ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗಿರ್ತಕ್ಕಂತಹ ಜಿಲ್ಲೆಗಳನ್ನು ನೋಡೋದಾದರೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡಕ್ಕೂ ಕ್ಲಿಯರ್ ಆಗಿದೆ, ಬೀದರಕ್ಕೂ ಕೂಡ ಕ್ಲಿಯರ್ ಆಗಿದೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಉಳುಕಿದ್ದಾರೆ ನೋಡಿ. ಆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಇಂದು ಜಮಾ ಆಗತ್ತೆ, ಮಂಡ್ಯಕ್ಕೂ ಕೂಡ ಜಮಾ ಆಗಬೇಕಾಗಿದೆ. ಅದೇ ರೀತಿ ಹಾಸನಕ್ಕೂ, ಹಾವೇರಿಗೂ, ಕೊಪ್ಪಳಕ್ಕೂ, ಧಾರವಾಡದಲ್ಲಿ ಕೂಡ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಜರ ಅಂದರೆ ಒಂದು ಸ್ವಲ್ಪ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳ್ಬೋದು ಅಂದರೆ ಜರ ಉಳಿದಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿರ್ತಕ್ಕಂತಹ ಕಾರಣಕ್ಕಾಗಿ ಅವರ ಖಾತೆಗಳಿಗೂ ಕೂಡ ದುಡ್ಡನ್ನು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಇನ್ಫಾರ್ಮೇಷನ್ ನಿಮಗೆ ತಿಳಿಸಿದ್ದೀನಿ. ಇನ್ನು ಗೃಹಲಕ್ಷ್ಮಿಯರಿಗೆ 50ರಿಂದ 1 ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸಿಗುತ್ತಾ ಇದೆ. ಅದು ಹೇಗಪ್ಪ ಅಂದರೆ ಗೃಹಲಕ್ಷ್ಮಿ ಸಂಘಗಳು, ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಸಂಘಗಳಲ್ಲಿನೇ ನಿಮಗೆ 1 ಲಕ್ಷ ಅಷ್ಟೇ ಅಲ್ಲ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ನಿಮಗೆ ಸಿಗಲಿದೆ. ಆದರೆ ಮೊದಲನೇದಾಗಿ ನಿಮಗೆ 1 ಲಕ್ಷದವರೆಗೂ ಕೂಡ ಸಿಗಬಹುದು, ದಿಢೀರನೆ 3 ಲಕ್ಷನೇ ಸಿಗೋದಿಲ್ಲ. ಅದು ಹೇಗಂತ ಹೇಳೋದಾದರೆ, ಸರ್ಕಾರವೇ ಇದನ್ನು ಖುದ್ದಾಗಿ ಅನೌನ್ಸ್ ಮಾಡಿದೆ. ಗೃಹಲಕ್ಷ್ಮಿ ಸಂಘಗಳನ್ನು ಪ್ರಾರಂಭ ಮಾಡಿ ಆ ಒಂದು ಗೃಹಲಕ್ಷ್ಮಿ ಸಂಘಗಳಲ್ಲಿ ನಿಮಗೆ ಈಗ ಯಾವ ರೀತಿಯಾಗಿ ಸಂಘಗಳನ್ನು ಪಡ್ಕೊಳ್ತಾ ಇರ್ತೀರಲ್ವ ದುಡ್ಡನ್ನು, ಆ ಸಂಘಗಳಲ್ಲಿ ಪಡ್ಕೊಳ್ಳೋದೇನಿದೆ ಇದೇ ಗೃಹಲಕ್ಷ್ಮಿ ಸಂಘಗಳಲ್ಲಿ ಪಡ್ಕೊಂಡು, ಮತ್ತು ಆ ಸಂಘಗಳು ಪ್ರೈವೇಟ್ ಸಂಘಗಳು, ಈಗ ಧರ್ಮಸ್ಥಳ ಸಂಘ, ಹಾಗೆ ಸಾಕಷ್ಟು ಸಂಘಗಳಿರ್ತವೆ. ಅದೇ ರೀತಿಯಾಗಿ ಫೈನಾನ್ಸ್ಗಳಲ್ಲಿ ನೀವು ದುಡ್ಡನ್ನು ತೆಗೆದುಕೊಂಡಿರ್ತೀರಿ, ಸಾಲವನ್ನು ಮಾಡ್ಕೊಂಡಿರ್ತೀರಿ. ಆ ರೀತಿ ಮಾಡಬೇಡಿ. ಗೃಹಲಕ್ಷ್ಮಿ ಸಂಘಗಳಲ್ಲಿ ನೀವು ದುಡ್ಡನ್ನು ಪಡ್ಕೊಂಡ್ರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮರುಪಾವತಿ ಮಾಡಬೇಕು. ಅಂದರೆ ಕಡಿಮೆ ಬಡ್ಡಿ ವಿಧಿಸ್ತಾರೆ ನಿಮಗೆ, ಸಂಘಗಳಿಗಿಂತನೂ ಮತ್ತೆ ಈ ಸಂಘದಲ್ಲಿ ಕಡಿಮೆ ಬಡ್ಡಿ ಇರುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಸಂಘಗಳನ್ನು ನೀವು ಪಡ್ಕೊಳ್ಬಹುದು. ವಾರಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಈ ಸಂಘದ ಸಾಲವನ್ನು ಕೂಡ ನೀವು ತೀರಿಸಬಹುದು. ಇದರಿಂದ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳೋದಿಲ್ಲ, ಆರ್ಥಿಕದು ಅಂದರೆ ವಾಪಸ್ ಸಿಕ್ಕಂಗಾಗತ್ತೆ ದುಡ್ಡು. ಇನ್ನು ನಿಮಗೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗೋದ್ರಿಂದ ಹೆಚ್ಚಿನ ಸಾಲದ ಹೊರೆ ಬೀಳೋದಿಲ್ಲ. ಹಾಗಾಗಿ ಈ ಒಂದು ಸಂಘಗಳನ್ನು ಪ್ರಾರಂಭಿಸಲಿದ್ದಾರೆ, ಈಗ ಅತಿ ಶೀಘ್ರದಲ್ಲಿ ಪ್ರಾರಂಭಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಪ್ರಯತ್ನ ಮಾಡ್ತಾರೆ, ಸರಿಯಾಗಿ ನಡೆದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಸ್ಟಾರ್ಟ್ ಮಾಡಲಿಕ್ಕೆ ಮುಂದುವರಿಯಲಿದ್ದಾರೆ ಅಂತ ಸಿಕ್ಕಿದೆ ಮಾಹಿತಿ. ಹಾಗಾಗಿ ನಿಮಗೆ ಮೊದಲು 1 ಲಕ್ಷದವರೆಗೂ ಕೂಡ ಸಿಗಬಹುದು ಸಾಲ, ನೆಕ್ಸ್ಟು 2 ಹಾಗೆ 3 ಲಕ್ಷದವರೆಗೂ ಕೂಡ ಸಾಲ ಸಿಗುವಂತಹದ್ದು. ಹಾಗಾಗಿ ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಸಂಘಗಳು ಕೂಡ ಪ್ರಾರಂಭವಾಗಲಿ ಅಂತ ಕಾಯ್ತಾ ಇದ್ದೀರಿ. ನಮ್ಮ ಆಸೆಯೇ ಕೂಡ ಅದೇ ಇದೆ. ಆದಷ್ಟು ಸರ್ಕಾರ ಇದರ ಬಗ್ಗೆನೂ ಕೂಡ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಬೇಗನೆ ಸಾಲ ಸೌಲಭ್ಯಗಳ ಬಗ್ಗೆ ಯೋಚನೆಯನ್ನು ಮಾಡಿ ಸಂಘಗಳನ್ನು ಪ್ರಾರಂಭ ಮಾಡಿ ಅಂತ ಮನವಿ ಇದೆ. ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರೆ. ನೀವು ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ರೆ, ಎಲಿಜಿಬಲ್ ಇದ್ರೆ ಇದಕ್ಕೂ ಕೂಡ ಎಲಿಜಿಬಲ್ ಇದ್ದ ಹಾಗೇನೆ ತಲೆ ಕೆಡಿಸ್ಕೊಳ್ಬೇಡಿ. ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಾ ಬಾಯ್ ಬಿಡಿಗರ್ ಫ್ರೆಂಡ್ಸ್.